ಇವತ್ ಮದ್ವೆಲಿ ಫ್ರೆಂಚ್ ಫ್ರೈಸ್ ಹಾಕಿದ್ರು. ಕಂಡಕ್ಟರ್ ಬಾಟಲ್ ತಗೊಳ್ಳೋದಕ್ಕೆ ಬಸ್ಸಿಂದ ಎಳೆದು ಬಂದ್ರು. ಯಾರೋ ಗೊತ್ತಿಲ್ದಿರೋ ಹುಡುಗಿ ನನ್ನ ವಿಡಿಯೋಗೆ ಪೋಸ್ಟ್ ಕೊಟ್ಬಿಟ್ಲು. ಸೊ ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ವ್ಯಾಗ್ ಬೆಂಗಳೂರು. ಇವತ್ತು ನಾವು ಹೋಗ್ತಾ ಇರೋದೇ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ, ಗಿರಿನಗರಲ್ಲಿರೋದು. ಇವತ್ತು ವೀಕ್ಲಿ ವ್ಲಾಗ್ ಮಾಡೋದಕ್ಕೆ ನಾನು ಬೆಳಗ್ಗೆ 5:30 ಎದ್ದು ನನ್ನ ಫ್ರೆಂಡ್ ಮನೆ ಹತ್ರ ಹೋದೆ. ಸೊ ಅವನು ಬರ್ತೀನಿ ಅಂತ ಹೇಳಿದ್ದೆ ಇವತ್ತು. ಸೊ ಹಾಗಾಗಿ ಅವನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೆ ಅವನ ಮನೆ ಹತ್ರ. 5:30 ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 5:30 ಎದ್ದ? ಹೌದು. ಬಾ ನೀನೇ ಓಡಿಸು. 5:30 ಅವನೇ ಎದ್ದ. ಸೊ ಅವನ್ನ ಪಿಕಪ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಆಗೋಗಿತ್ತು 6:30ಗೆ ಅವನ್ನ ಪಿಕಪ್ ಮಾಡ್ಕೊಂಡು ಸೀದಾ ಯಶವಂತಪುರ ಮೇಲೆನೆ ನಾವು ಹೋಗಿದ್ದು ಗಿರಿನಗರಲ್ಲಿರುವ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಕಾಯಿ ಕಟ್ಟಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಹಾಗೂ ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಹಾಗೂ ತುಂಬಾ ಜನ ನಂಬ್ತಾರೆ. ಸೊ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಶಿವರಾತ್ರಿ ಹಬ್ಬ ಮುಗಿದ್ಮೇಲೆ ಚಳಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಆಕ್ಚುಲಿ ನಿಜಾನೇ. ಏನು ಚಳಿನೇ ಆಗ್ತಾ ಇಲ್ಲ ನೋಡಿ, ಏನು ಜಾಕೆಟ್ಗಳೇ ಹಾಕಿಲ್ಲ ನಾವು, ಆದ್ರೂ ಚಳಿನೇ ಆಗ್ತಾ ಇಲ್ಲ. ದೇವಸ್ಥಾನ ನಾನು ಹೇಳ್ದಂಗೆ ಗಿರಿನಗರಲ್ಲಿರೋದು. ಸೊ ನಾವು ಹಾಗಾಗಿ ಅದಕ್ಕೆ ಯಶವಂತಪುರ, ಗೊರಗುಂಟೆಪಾಳ್ಯ, ರಾಜ್ಕುಮಾರ್ ಸಮಾಧಿ ಆ ರೂಟಲ್ಲೇ ಹೋದ್ವಿ ನಾವು. ನಮಗೆ ನಿಯರ್ ಬೈ ಇದ್ದಿದ್ದು ಹಂಗೇನೆ. ಆನ್ ದ ವೇ ನನಗೆ ಈ ಟ್ರೀಸ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ನೀವು ವಿಡಿಯೋ ಅಲ್ಲಿ, ತುಂಬಾ ಟ್ರೀಸ್ ಇದಾವೆ. ಈ ತರ ಟ್ರೀಸ್ ತುಂಬಾ ಬರೀ ಪಿಂಕ್ ಫ್ಲವರ್ಸ್. ಸೊ ಸೂಪರ್ ಆಗಿ ಬ್ಯೂಟಿಫುಲ್ ಆಗಿತ್ತು ವ್ಯೂ ಮಾತ್ರ. ಇಷ್ಟು ಬೆಳಗ್ಗೆ ಹೋದರೆ ಆಬ್ವಿಯಸ್ಲಿ ಸನ್ರೈಸ್ನ ನೋಡ್ತೀವಿ. ಸೊ ಹಾಗಾಗಿ ನಾವು ಸನ್ರೈಸ್ನ ನೋಡಿದ್ವಿ. ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಯಾಕಂದರೆ ಯಾವುದು ಹಿಲ್ಸ್ ಹೋಗಿಲ್ವಲ್ಲ ನಾವು. ರೋಡಲ್ಲೇ ಸನ್ರೈಸ್ ನೋಡಬೇಕಂದ್ರೆ ಆಬ್ವಿಯಸ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಬಿಲ್ಡಿಂಗ್ಸ್ ಎಲ್ಲ ಇರುತ್ತಲ್ವಾ. ಝೀರೋ ಟ್ರಾಫಿಕ್ಕಲ್ಲಿ ಮಾರ್ನಿಂಗು 6:30ಗೆ ಮನೆ ಬಿಟ್ಟು, ನನಗೆ ಆ್ಯಕ್ಚುಲಿ ಒಂದು 18 to 19 ಕಿಲೋಮೀಟರ್ಸ್ ಇರ್ಬೋದು ದೇವಸ್ಥಾನ ನಮ್ಮ ಮನೆಯಿಂದ. ಸೊ ಅಲ್ಲಿ 6:30ಗೆ ಬಿಟ್ಟು ನಾನು ಇಲ್ಲಿ ರೀಚ್ ಆಗಿದ್ದು 7:30ಗೆ. ನೋಡಿ ಟೆಂಪಲ್ ರೋಡಲ್ಲೇ ಇದ್ದೀನಿ. ಸೊ ಟೆಂಪಲ್ನೂ ಅಷ್ಟೇ, ಅಲ್ಲಿ ಮಾರ್ನಿಂಗ್ ಅಲ್ವಾ. ಸೊ ಹಾಗಾಗಿ ಅಷ್ಟೊಂದು ಕ್ರೌಡ್ ಏನೂ ಇರಲಿಲ್ಲ. ನೋಡಿ ಇದೇ ಟೆಂಪಲ್ ಆಚೆ ಕಡೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ, ಕ್ಲೀನಾಗಿ ನೋಡ್ಕೊಳ್ಳಿ. ಮಾರ್ನಿಂಗ್ 7:30 ಆಗಿರೋದ್ರಿಂದ ಕ್ರೌಡು ಸ್ವಲ್ಪ ಕಡಿಮೆನೇ ಇತ್ತು. ನಾವು ನಮ್ಮ ಗಾಡಿನಲ್ಲೇ ಪಾರ್ಕ್ ಮಾಡಿ ಸೀದಾ ದೇವಸ್ಥಾನ ಒಳಗಡೆ ಹೋದ್ವಿ. ಹೋಗ್ತಿದ್ದಂಗೆ ಕೈಕಾಲು ಮುಖ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ವಿ. ಸೊ ತೆಂಗಿನಕಾಯಿ ಹೊಡೆಯೋ ಸ್ಥಳ ಕೂಡ ಇಲ್ಲೇ, ಹ್ಯಾಂಡ್ ವಾಶ್ ಎಲ್ಲ ಮಾಡ್ತೀವಲ್ಲ, ಸೊ ಇಲ್ಲೇ. ಟೆಂಪಲ್ ಪ್ರಿಮೈಸಸ್ಸು ತುಂಬ ಅಂದರೆ ತುಂಬ ಪೀಸಾಗಿತ್ತು. ಮಾರ್ನಿಂಗ್ ಅಲ್ವಾ, ಕ್ರೌಡ್ ಕೂಡ ಕಡಿಮೆ ಇತ್ತು. ಸೊ ಹಾಗಾಗಿ ತುಂಬ ಪೀಸಾಗಿತ್ತು. ಸೊ ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋ ಬೋರ್ಡ್ ಬಂದು ಇಲ್ಲಿರುವಂತಹ ಸೇವೆಗಳು. ಸೊ ಅಭಿಷೇಕ ಆಗಿರ್ಬೋದು, ಆಮೇಲೆ ನೀವು ಇಲ್ಲಿ ಕಾಯಿ ಕಟ್ಬೋದು ಅಂತ ಹೇಳಿದ್ನಲ್ಲ, ಸೊ ಆ ಕಾಯಿ ಲಿಸ್ಟ್ ಆಗಿರ್ಬೋದು. ಸೊ ಅದು ಬಿಟ್ಟು ತುಂಬ ಇನ್ನು ಇಲ್ಲಿ ಯಾವ್ಯಾವ ಥರ ಸೇವಾಸ್ ಇರುತ್ತೆ ಆ ಸೇವಾಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಈ ಬೋರ್ಡಲ್ಲಿ ನಿಮ್ಗೆ ಯಾವ ಸೇವೆ ಬೇಕೋ ಆ ಸೇವೆನ ನೀವು ಇಲ್ಲಿ ಮಾಡಿಸ್ಬೋದು. ಓಪನಿಂಗ್ ಟೈಮ್ ಬಂದು ಇಲ್ಲಿ ಬಿಲ್ ಕೌಂಟರ್ ಓಪನಿಂಗ್ ಟೈಮ್ ಬಂದು ಮಾರ್ನಿಂಗ್ 8:30. ಹಾಗಾಗಿ ನಾವು ದರ್ಶನಕ್ಕೆ ಹೋದ್ವಿ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ನೀವು ಮಾರ್ನಿಂಗು 7:30ಗೆಲ್ಲ ಏನಾದರೂ ಬರ್ತೀರಲ್ವಾ, ಬಂದಾಗ ಇಲ್ಲಿ ಅಭಿಷೇಕ ಮಾಡ್ತಾರೆ ದೇವರಿಗೆ. ಹಾಲಲ್ಲಿ, ನೀರಲ್ಲಿ, ತುಪ್ಪ, ಮೊಸರು ಇದೆಲ್ಲ ಹಾಕಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಆದಮೇಲೆ ಒಂದು ಮಹಾಮಂಗಳಾರತಿ ಮಾಡ್ತಾರೆ. ಮಹಾಮಂಗಳಾರತಿ ಆದ ನಂತರ ಅಲ್ಲಿರೋ ಎಲ್ಲ ಭಕ್ತಾದಿಗಳಿಗೆ ಅಭಿಷೇಕ ಮಾಡಿರುವಂತಹ ನೀರಿನಲ್ಲಿ ಪ್ರೋಕ್ಷಣೆ ಮಾಡ್ತಾರೆ. ಅಂದರೆ ಎಲ್ಲ ಭಕ್ತಾದಿಗಳಿಗೆ ಆ ನೀರನ್ನ ಹಾಕ್ತಾರೆ. ಈಗ ನೀವು ನೋಡ್ತಾ ಇರುವಂತಹ ಲೈನ್ ಬಂದು ಎಲ್ಲರೂ ಪೂರ್ಣ ಫಲ ಸೇವೆಗೆ ನಿಂತಿರುವ ಭಕ್ತಾದಿಗಳು. ಕಾಯಿ ಕಟ್ಬೋದು ಅಂತ ಹೇಳಿದ್ನಲ್ಲ, ಸೊ ಎಲ್ಲರೂ ಕಾಯಿ ಕಟ್ಟೋದಕ್ಕೆ ನಿಂತಿರುವ ಭಕ್ತಾದಿಗಳು. ಕೌಂಟರು ನಾನು ಹೇಳಿದಂಗೆ 8:30ಗೆ ಓಪನ್ ಆಗುತ್ತೆ. ಸೊ 8:30ಗೆ ಓಪನ್ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 8 o'clockಗೆ ಎಲ್ಲ ಭಕ್ತಾದಿಗಳು ಅಲ್ಲಿ ಕಾಯಿಗಳು ಇಟ್ಟಿರ್ತಾರೆ. ಚಿಕ್ಕದು ದೊಡ್ಡದು ಅವ್ರಿಗೆ ಯಾವ ಥರ ಕಾಯಿ ಬೇಕೋ ಆ ಥರ ಕಾಯಿ ತೊಗೊಂಡು ಲೈನಲ್ಲಿ ನಿಂತಿರ್ತಾರೆ. ಈಗ ನಾನು ತೋರಿಸ್ತಾ ಇರೋ ವಿಡಿಯೋ ಬಂದು ಟೆಂಪಲ್ ಎಂಟ್ರಿ ಎಕ್ಸಿಟ್ ಒಳಗಡೆ ನೀವು ನೋಡ್ತಾ ಇರ್ಬೋದು ತುಂಬ ಭಕ್ತಾದಿಗಳು ಓಡಾಡ್ತಾ ಇದ್ದಾರೆ. ಅದು ಓಡಾಡ್ತಾ ಇರೋದಲ್ಲ, ಆ್ಯಕ್ಚುಲಿ
ಇಲ್ಲಿ ಪ್ರದಕ್ಷಿಣೆ ಆಗ್ತಾ ಇರೋದು. ಪ್ರದಕ್ಷಿಣೆ ಮಾಡುವುದು ಕೂಡ ಕಾಯಿ ಕಟ್ಟೋದ್ರಲ್ಲಿ ಒಂದು ಪಾರ್ಟ್. ನಾನು ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದನ್ನ ನಾನ್ ತಗೊಂಡಿದ್ದೆ. ನೀವಲ್ಲಿ ಮುಂದೆ ನೋಡ್ಬೋದು ಹಲವಾರು ಕಾಯಿಗಳಿರುತ್ತೆ. ನಿಮ್ಗೆ ಯಾವ ತರ ಬೇಕು ಆ ತರ ಕಾಯಿ ತಗೊಂಡು ನೀವು ಇಲ್ಲಿ ಪೂರ್ಣ ಫಲ ಸೇವನ ಮಾಡ್ಬೋದು. ಪೂರ್ಣ ಫಲ ಸೇವಕ್ಕೆ ಪ್ರೈಸ್ ಬಂದು 150 ರುಪೀಸು. 150 ರುಪೀಸ್ ನೀವು ಕೊಟ್ಟರೆ ನಿಮಗೆ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ಕಾಯಿನ ಎಲ್ಲಿ ಕಟ್ಟಬೇಕು ಅಂತ ಹೇಳಿ. ಅದಾದಮೇಲೆ ನೆಕ್ಸ್ಟ್ ಕೌಂಟರ್ಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಕೌಂಟರಲ್ಲಿ ನಿಮ್ಮ ಕಾಯಿ ಮೇಲೆ ನಿಮ್ಮ ಬಿಲಲ್ಲಿರೋ ನಂಬರು ಹಾಗೆ ನೀವು ಯಾವ ಬ್ಲಾಕಲ್ಲಿ ಕಟ್ಟಬೇಕಂತ ಹೇಳಿ ಬರೆದು ಕೊಡ್ತಾರೆ ಮಾರ್ಕರಲ್ಲಿ. ಎ ಬ್ಲಾಕ್, ಬಿ ಬ್ಲಾಕ್, ಸಿ ಬ್ಲಾಕ್ ಈ ಥರ ತುಂಬ ಇರುತ್ತೆ. ಸೊ ನಿಮಗೆ ಬರೆದು ಕೊಡ್ತಾರೆ. 150 ರುಪೀಸ್ಗೆ ಪೂರ್ಣ ಫಲ ಕಾಯಿ ಹಾಗೂ ಈ ಮಂತ್ರ, ಅದಾದಮೇಲೆ ಪ್ರೊಸೀಜರು ಯಾವ ಥರ ಸ್ಟಾರ್ಟ್ ಮಾಡಿ ಯಾವ ಥರ ಎಂಡ್ ಮಾಡಬೇಕಂತ ರೂಲ್ಸ್ ರೆಗ್ಯುಲೇಷನ್ಸು, ಅದಾದಮೇಲೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಅವರ ಫೋಟೋ, ಬ್ಯಾಕ್ ಸೈಡಲ್ಲೇ ನಿಮಗೆ ಯಾವ ಮಂತ್ರ ಹೇಳಬೇಕು ಅಂತ ಹೇಳಿ ಮಂತ್ರ ಕೂಡ ಮೆನ್ಷನ್ ಮಾಡಿ ಕೊಡ್ತಾರೆ. ಮಂತ್ರ ಇದೆ ನೋಡಿ, ತ್ವಮಾಸ್ಯಂ ಕಾರ್ಯನಿರೋಗಿ ಪ್ರಮಾಣ ಮರಿಸತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖಕ್ಸಾಯ ಕರೋ ಭಾವ. ನನಗೆ ಆಕ್ಚುಲಿ ಬಿ ಬ್ಲಾಕ್ ಅಲ್ಲಿ ಕಟ್ಟಕ್ಕೆ ಹೇಳಿದ್ರು. ಸೊ ಹಾಗಾಗಿ ನಾನು ಬಿ ಬ್ಲಾಕ್ ಅಲ್ಲೇ ಕಟ್ಟಿದೆ, ನೋಡ್ತಾ ಇರ್ಬೋದು ಇಲ್ಲಿ. ಈಗ ಪೂರ್ಣ ಫಲ ಸಮರ್ಪಣಾ ಪ್ರೊಸೀಜರ್ ನೋಡೋಣ. ಇದು 16 ಡೇಸ್ ವ್ರತ ಆಗಿರುತ್ತೆ. 16 ಡೇಸ್ ಅಲ್ಲಿ 4 ಟೈಮ್ಸ್ ನೀವು ಟೆಂಪಲ್ ಗೆ ಬರಬೇಕಾಗುತ್ತೆ. ಫಸ್ಟ್ ಡೇ ಮತ್ತೆ 16th ಡೇ ಕಂಪಲ್ಸರಿ, ಮಧ್ಯದಲ್ಲಿ 2 ಸತಿ ಬರಬೇಕಾಗುತ್ತೆ ಟೆಂಪಲ್ಗೆ. ಸೊ ಇದು ಕ್ಲಿಯರ್ ಅಲ್ವಾ? ಫಸ್ಟ್ ಡೇ ನೀವು ಟೆಂಪಲ್ಗೆ ಹೋದಾಗ ಪೂರ್ಣ ಫಲ ಸೇವಾ ಕಾಯಿ ಇಸ್ಕೊಂತೀರಲ್ವಾ, ಕಾಯಿ ಇಸ್ಕೊಂಡು ಹೋದ್ರೆ ಅವರೇ ಪೂಜೆ ಮಾಡ್ಕೊಡ್ತಾರೆ ಕಾಯಿಗೆ. ಸೊ ಪೂಜೆ ಮಾಡಿ ನಿಮ್ಗೆ ಅಕ್ಷತೆಗಳನ್ನ ಕೊಡ್ತಾರೆ. ಅದನ್ನ ತಗೊಂಡು ನೀವು ದೇವಸ್ಥಾನನ 3 ಸತಿ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕ್ಬಿಟ್ಟು ನಿಮ್ಗೆ ಯಾವ ಬ್ಲಾಕಲ್ಲಿ ಇರ್ತಾರೆ ಆ ಬ್ಲಾಕಲ್ಲಿ ಕಾಯಿನ ಹೋಗ್ಬಿಟ್ಟು ಕಟ್ಬಿಟ್ಟು ಅಕ್ಷತೆಗಳನ್ನ ಹಾಕಬೇಕು. ಅದಾದಮೇಲೆ 16 ಟೈಮ್ಸು ದೇವಸ್ಥಾನನ ಮತ್ತೆ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕಿ 108 ಸತಿ ಅವ್ರು ಕೊಟ್ಟಿರುವಂತಹ ಮಂತ್ರನ ಹೇಳಬೇಕಾಗತ್ತೆ ನೀವು. ಅದಾದಮೇಲೆ ಮನೆಗೆ ಹೋಗ್ಬೋದು. ಮನೆಗೆ ಹೋಗಿ ನೀವು ಆಲ್ 16 ಡೇಸು ಹನುಮಾನ್ ಚಾಲೀಸ ಓದಬೇಕು. ಅದಾದಮೇಲೆ ಆಲ್ 16 ಡೇಸು 108 ಸತಿ ಈ ಮಂತ್ರನ ಹೇಳಿ ಮನೆಯಲ್ಲಿ ಪೂಜೆ ಮಾಡಬೇಕಾಗತ್ತೆ. ಈ 16 ಡೇಸು ನೋ ನಾನ್ ವೆಜ್, ನೋ ಆಲ್ಕೋಹಾಲ್ ಕನ್ಸಂಪ್ಷನ್, ಯಾವುದೇ ಕೆಟ್ಟ ಕೆಲಸನ ಮಾಡೋ ಹಾಗೆ ಇರೋದಿಲ್ಲ. ಯಾಕಂದ್ರೆ ವ್ರತ ಮಾಡ್ತಿರ್ತಿರಲ್ಲ ನೀವು. ಫಸ್ಟ್ ಡೇ ಮನೆಗೆ ಹೋದ್ಮೇಲೆ ಮಧ್ಯದಲ್ಲಿ 2 ಸತಿ ಮತ್ತೆ ದೇವಸ್ಥಾನಕ್ಕೆ ಹೋಗಿ 16 ಟೈಮ್ಸ್ ಪ್ರದಕ್ಷಿಣೆ ಹಾಕಿ 108 ಸತಿ ಮಂತ್ರ ಹೇಳ್ಬಿಟ್ಟು ಬರಬೇಕಾಗತ್ತೆ. ಸೊ 16th ಡೇ ನೀವು ಟೆಂಪಲ್ಗೆ ಹೋಗ್ತಿರಲ್ಲ, ಆವಾಗ ನೀವು ಎಲ್ಲಿ ಕಾಯಿ ಕಟ್ಟಿರ್ತೀರ ಅಲ್ಲಿಂದ ಬಿಚ್ಕೊಂಡು ಕಾಯಿನ ಮತ್ತೆ ಪೂಜೆ ಮಾಡಿಸಿ ಅದನ್ನ ಮನೆಗೆ ತಗೊಂಡು ಹೋಗ್ಬೋದು. ಮನೆಗೆ ತಗೊಂಡೋಗಿ ಸ್ವೀಟ್ಸ್ ಮಾಡಿ ನೀವು ತಿಂದು ಇನ್ನೊಬ್ಬರಿಗೆ ಹಂಚ್ಬೋದು. ಅಲ್ಲಿಗೆ ನಿಮ್ಮ ಈ 16 ಡೇಸ್ ವ್ರತ ಕಂಪ್ಲೀಟ್ ಆಗುತ್ತೆ. ದರ್ಶನ ಮುಗಿಸ್ಕೊಂಡು ಇವಾಗ ಚಾಚೆ ಬಂದ್ವಿ. ಇವಾಗ ತಿಂಡಿ ಮಾಡಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ತಾಜಾ ತಿಂಡಿನಾ? ನಾವು ತಾಜಾ ತಿಂಡಿ ಅಂತೆ ತಾಜವಾಗಿರುತ್ತೆ ಏನೋ ಗೊತ್ತಿಲ್ಲ. ಎಲ್ಲಿರೋದದು? ಕತ್ರಿಗುಪ್ಪೆ. ಸೊ ಬನ್ನಿ ನೋಡೋಣ ಹೆಂಗಿರತ್ತಂತ. ಟೆಂಪಲಿಂದ ಒಂದು 10 ಮಿನಿಟ್ಸ್ ದೂರದಲ್ಲಿ ನಾವು ಬಂದಿದ್ದೆ ತಾಜಾ ತಿಂಡಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ನೋಡಿ ಇದೇ ತಾಜಾ ತಿಂಡಿ. ಇಲ್ಲಿ ಬಂದು ಗಾಡಿನ ಮಾಮೂಲಿ ಪಾರ್ಕ್ ಹೋಗ್ಬಿಟ್ಟು ಹೋದ್ವಿ ಹೋಟೆಲ್ಗೆ. ಏನು ತಗೊತಾ ಇದೆಯೋ? ಮಸಾಲೆ ದೋಸೆ 2 ಮಸಾಲೆ ದೋಸೆ, ಆಮೇಲೆ ಒಂದು ಕಾಫಿ ತೊಗೊಂಬಿಡೋಣ. ಆಮೇಲೆ ಇಲ್ಲ, ಇವಾಗಲೇ ತೊಗೋಬೇಕು. ಒಟ್ಟಿಗೆ ಬಿಲ್ ಮಾಡಬೇಕಾ? ಇದೇನು ಕ್ಯೂವಾ? ಸೊ ತಾಜಾ ತಿಂಡಿಯಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲೇ ನೋಡಿ ರ್ಯಾಂಡಮ್ ಹುಡುಗಿ ವಿಡಿಯೋಗೆ ಪೋಸ್ಟ್ ಕೊಟ್ಬಿಟ್ರು. ಲೈವ್ ದೋಸೆ 2 ನಾನೇ ತಿಂತೀನಿ. ದೋಸೆ ಮಾತ್ರ ಸೂಪರ್ ಆಗಿತ್ತು. ಆದರೆ ನನಗೆ ದೋಸೆಗಿಂತ ಚಟ್ನಿನೇ ಹೆವಿ ಟೇಸ್ಟಿ ಆಗಿತ್ತು. ಒಂದೊಂದು ದೋಸೆ ಒಂದೊಂದು ಕಾಫಿ ತಾಜಾವಾಗಿ ಕುಡಿದು ಹೋಗ್ತಾ ಇದ್ದೀವಿ. ಪಾಪ ನಮ್ಮ ಫ್ರೆಂಡು ರೋಡ್ ಫುಲ್ಲು ಧೂಳಿದೆ ಅಂದ್ಬಿಟ್ಟು ಕೈ ಅಡ್ಡ ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ದ. ಪಾಪ ಅವನ ಬಾಧೆ ಯಾರಿಗೆ ಹೇಳೋಣ. ಅಲ್ಲಿಂದ ನಮ್ಮ ಬೆಂಗಳೂರು ಟ್ರಾಫಿಕ್ನ ದಾಟ್ಬಿಟ್ಟು ಸೀದಾ ಮನೆಗೆ ಬಂದು ಮಲಗಿ ಸಾಯಂಕಾಲ ಒಂದು ಮದುವೆ ಇತ್ತು ಅಂತ ಕ್ಲೀನಾಗಿ ರೆಡಿ ಆಗಿಬಿಟ್ಟು ಮದುವೆಗೆ ಹೋದೆ. ಮದುವೆ ಬಂದು ಚಂದನಣ್ಣ ಅಂತ ಹೇಳ್ಬಿಟ್ಟು ನಮ್ಮ ನೇಬರ್ರೇನೆ ಚಿಕ್ಕ ವಯಸ್ಸಿನ ಜೊತೆಲಿ ಇದ್ದೀವಿ. ಸೊ ನೀವು ವಿಡಿಯೋ ನೋಡ್ತಿರೋ ಎಲ್ಲರೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಅಣ್ಣಂಗೆ ಕಮೆಂಟ್ ಹಾಕ್ಬಿಡಿ. ಅಲ್ಲಿಂದ ಕ್ಲೀನಾಗಿ ಹೋಗಿದ್ದೆ ನಮ್ಮ ಫೇವ್ರೇಟ್ ಸ್ಪಾಟ್ಗೆ ಊಟಕ್ಕೆ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಊಟದಲ್ಲಿ ಫ್ರೆಂಚ್ ಫ್ರೈಸ್ ಏನು ಕೇಳ್ತೀರಾ, ಒಬ್ಬಟ್ಟು ಏನು ಕೇಳ್ತೀರಾ, ಅನ್ನ ಸಾಂಬಾರು ವೆರೈಟಿಯಾಗಿ ಊಟ ಇತ್ತು. ಊಟ ಆದಮೇಲೆ ಪಾನಿಪುರಿ, ಐಸ್ ಕ್ರೀಮು, ಬೀಡ ತಿಂದು ಇವತ್ತಿನ ಈ ವೀಕ್ಲಿ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವೀಕು ಇನ್ನೊಂದು ವೀಕ್ಲಿ ವ್ಲಾಗ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.